ಸ್ಪೆಷಲ್ ಆಗಿರ್ತಾರೆ ಈ ವ್ಯಕ್ತಿಗಳು. ಯಾವುದು ಈ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಅಂದ್ರೆ ಹುಬ್ಬ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ವೇಷಭೂಷಣ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತದೆ. ಬೇರೆ ಇವ್ರ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೆ ಆ ತರ ಇರಲ್ಲ, ಇವ್ರದೇ ಆದಂತ ಒಂದು ಶೈಲಿ ಇರುತ್ತೆ, ಅದೇ ಶೈಲಿಯಲ್ಲಿನೇ ಇವರು ಮುಂದುವರಿತಾರೆ. ಇದು ಇವರ ಗುಣಲಕ್ಷಣದಲ್ಲಿ. ಇನ್ನು ನಾನು ವಿವರವಾಗಿ ಹೇಳಬೇಕು ಅಂದ್ರೆ 4 ಚರಣಗಳಲ್ವಾ, ಮೋಟಾ ಟೀಟು ಅನ್ನುವಂತಹ 4 ಚರಣಗಳು. ಈ 4 ಚರಣಗಳ ವ್ಯಕ್ತಿತ್ವಗಳು ಯಾವ ರೀತಿ ಇರುತ್ತೆ ಅಂತ ನಾನು ಚುಟುಕಾಗಿ ಹೇಳೋದಾದ್ರೆ, ಈ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲಂದರಲ್ಲಿಯೂ ಕೂಡ ಬೇರೆಯವರಂತಹ ಗುಣವನ್ನ ಹೊಂದಿರ್ತಾರೆ. ಈಗ ಬೇರೆಯವರು ಏನಿರ್ತಾರಲ್ಲ ಅವ್ರ ಗುಣ ಬೇಗನೆ ಅಳವಡಿಸ್ಕೊಳ್ತಾರೆ ಇವರು, ಮತ್ತು ಬೇರೆ ಜನಗಳ ಜೊತೆ ಸಡನ್ ಆಗಿ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥದ್ದು ಬಹಳ ಪ್ಲಸ್ ಪಾಯಿಂಟ್. ಇನ್ನು ಈ ದ್ವಿತೀಯ ಚರಣದವರು ಏನಿರ್ತಾರೆ ಸೌಂದರ್ಯ ಪ್ರಿಯರಾಗಿರ್ತಾರೆ, ಇವತ್ತಿಗೂ ಸೌಂದರ್ಯಕ್ಕೆ ಬಹಳ ಒತ್ತು ಕೊಡ್ತಾರೆ, ಸೌಂದರ್ಯವನ್ನ ಪ್ರೀತಿಸ್ತಕ್ಕಂತಹ ವ್ಯಕ್ತಿಗಳು. ಇನ್ನು ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಉತ್ತಮ ಸಾಧನೆಯನ್ನ ಮಾಡತಕ್ಕಂಥದ್ದು, ಸಾಧಕರು ಅಂತಾನೆ ಹೇಳ್ಬೋದು. ಇನ್ನು ಕೊನೆ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯೋಜನೆಗಳ ರಾಜ್ಯವನ್ನ ಈ ಗುಪ್ತವಾಗಿರ್ತಕ್ಕಂಥದ್ದು, ಅವರ ಏನು ಯೋಜನೆಗಳಿರ್ತವೆ, ಪ್ರಾಡಕ್ಟ್ಗಳಿರ್ತವೆ, ಅವರ ಮುನ್ಸೂಚನೆ ಇರತಕ್ಕಂಥ ಪ್ಲಾನ್ಗಳಿರ್ತವೆ, ಅದನ್ನ ಬಹಳಷ್ಟು ಗುಪ್ತವಾಗಿ ಗೌಪ್ಯವಾಗಿರ್ತಕ್ಕಂತಹ ವ್ಯಕ್ತಿ ಉಳ್ಳವರಾಗಿರ್ತಾರೆ. ಈ ಒಂದು ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ಯಶಸ್ಸು ಸಿಗುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ, ಇವರು ಉತ್ತಮವಾಗಿರ್ತಕ್ಕಂಥ ಕ್ರೀಡಾ ಪ್ರತಿನಿಧಿಗಳಾಗಿರ್ತಾರೆ. ಅಂದ್ರೆ ಕ್ರೀಡೆಯನ್ನು ಪ್ರೀತಿಸ್ತಾರೆ ಅಥವಾ ಕ್ರೀಡಾಪಟುಗಳು ಕೂಡ ಆಗಿರಬಹುದು. ಇನ್ನು ಈ ಉಪಹಾರ ಗೃಹಗಳನ್ನ ಕಟ್ಟಿ ಉತ್ತಮವಾಗಿರ್ತಕ್ಕಂಥ ಆದಾಯವನ್ನ ಪಡೆದುಕೊಳ್ತಾರೆ. ಅಂದ್ರೆ ಈ ಹೋಟೆಲ್ಲು, ಬೇಕರಿ, ಈ ರೀತಿ ಆಹಾರದ ತಿಂಡಿ ತಿನಿಸುಗಳ ವ್ಯಾಪಾರದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಇನ್ನು ಉತ್ತಮವಾಗಿರ್ತಕ್ಕಂಥ ಈ ಕಲಾಕೃತಿಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಕಲೆ ಮತ್ತು ಈ ಶಿಲ್ಪಕಲೆ ಮಾಡ್ತಕ್ಕಂಥದ್ದು,